ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಸಲ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ಮನೆಯಲ್ಲಿ ಹಬ್ಬ ಇರೋದ್ರಿಂದ ಇವಾಗ ದಿನಕ್ಕೆ ಒಂದೇ ವಿಡಿಯೋ ಹಾಕ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಗೊತ್ತು, ಹಬ್ಬ ಇದ್ದರೆ ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ. ಅದಕ್ಕೋಸ್ಕರ ನಾನು ಟೈಮ್ ಸಿಕ್ಕಾಗ ಅಟ್ಲೀಸ್ಟ್ ಒಂದಾದರೂ ವಿಡಿಯೋ ಹಾಕೋಣ ಅಂತ ಒಂದೊಂದೇ ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹಬ್ಬ ಇರೋದ್ರಿಂದ ಒಂದೊಂದೇ ವಿಡಿಯೋ ಹಾಕ್ತಾ ಇದ್ದೀನಿ. ಟ್ರೈ ಮಾಡ್ತೀನಿ, ಆದರೆ ಟೈಮ್ ಸಿಕ್ಕರೆ 2 ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ನಮಸ್ಕಾರ. ಸವಿ, ನಿನ್ನಿಂದ ಕವಿತಾ ಕಾಣೋವಳ್ಳಲ್ಲ, ಎಲ್ಲೋಗಾಳ? ನೀನೇನಾರು ನೋಡಿದೇನು? ಇಲ್ಲ, ನಾನು ನೋಡಿಲ್ಲ. ಎಲ್ಲಿ ಹೋಗಾಳನಪ್ಪ ಆಕೆ? ಅಲ್ಲ, ಹೇಳರು ಹೋಗ್ಬೇಕಿಲ್ಲ ಮನ್ಯಾಗ? ಅತ್ತಿಯರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಅಂತ. ಏನೇನಪ್ಪ, ಒಂದು ಮಾತ್ರ ಯಾರಿಗಾರ ಹೇಳಿ ಹೋಗ್ಬೇಕಾ? ಎಲ್ಲಿ ಹೋಗಾಳ ಏನು ನನಗೂ ಗೊತ್ತಿಲ್ಲಪ್ಪ ಯಪ್ಪ. ಅವ್ರು ತವ್ರ ಮನೆಗೆ ಏನಾರು ಹೋಗಾಳ ಏನು? ಯಾಕಂದ್ರೆ ಹೊರಗಡೆ ಏನಾರು ಹೋಗಿದ್ದಿದ್ರೆ ಬೆಳಗ್ಗೆ ಹೋಗಿ ಸಂಜೆಗೆ ಇಲ್ಲ ರಾತ್ರಿ ಅನ್ನಷ್ಟೇ ಬಂದುಬಿಡ್ತಿದ್ಲು. ಮತ್ತು ನಿನ್ನೆ ರಾತ್ರಿನೂ ಬಂದಿಲ್ಲ ಅಂದ್ರೆ ತವ್ರ ಮನೆಗೆ ಏನಾರು ಹೋಗಾಳ ಏನು ಮಾಡಾಳ? ಅವರು ತಂದೆ ತಾಯಿ ಏನಾರು ಬಂದಾರ ಏನೋ ಟ್ರಿಪ್ ಮುಗಿಸ್ಕೊಂಡು? ಅಯ್ಯ, ಸರಿತಾ ಹೇಳಿದ್ಲಲ್ಲ, ಅವ್ರ ಮಮ್ಮಿ ಡ್ಯಾಡಿ ಬರೋದು ಲೇಟ್ ಆಗುತ್ತೆ ಅಂತಂದು, ಒಂದು 2-3 ತಿಂಗಳು ಆಗುತ್ತೆ ಅಂತ ಅಂದಿದ್ಲಪ್ಪ. ಮತ್ತು ಅಂದಮೇಲೆ ಇಷ್ಟು ಲಗುನ ಹೆಂಗೆ ಬಂದಿರ್ತಾರೆ, ಹೌದಿಲ್ಲ? ಅಯ್ಯ, ಅವ್ರ ಮಮ್ಮಿ ಡ್ಯಾಡಿ ಆಗಲೇ ಟ್ರಿಪ್ಪಿಗೆ ಹೋಗಿ 2 ತಿಂಗಳು ಆಗಕ್ಕೆ ಬಂತು, ಗೊತ್ತೇನೆ. ಬಂದಾರ ಏನಂತ ಅನಿಸುತ್ತೆ ನನಗೆ. ಅದಕ್ಕೆ ಅಲ್ಲಿಗೆ ಏನಾರು ಹೋಗಾಳ ಏನು? ಮನ್ಯಾಗ ಯಾರಿಗಾರ ಹೇಳಾಳ ಏನು? ಕೇಳಿ ನೋಡ್ಬೇಕು ನೋಡು. ಅಲ್ಲ, ಮನ್ಯಾಗ ಹೇಳೋಗಿದ್ರೆ ಚಲೋ ಇತ್ತಂತ ನಮ್ಗೆ ಅನಿಸ್ತೈತಿ. ಏನಪ್ಪ, ಏನ್ರವ ಅಕ್ಕ ತಮ್ಮಂಗೆ ಇಬ್ಬರು ಏನೋ ಮಾತಾಡ್ಕೊತ ನಿಂತೀರಿ, ಏನು ಸಮಾಚಾರ? ಅಯ್ಯೋ, ಏನಿಲ್ಲ ಬೇ ಅಮ್ಮ, ಹಂಗೆ ಮಾತಾಡ್ಕೊತ ನಿಂತಿದ್ವಿ. ಹೌದನ? ಕೆಲಸ ಎಲ್ಲ ಆದ್ವನೇ ಏನೇನು ಅದಾವ? ಅದು ಬೇಮ್ಮ, ಕೆಲಸ ಎಲ್ಲ ಆಗವು. ಈಗ ಚಪಾತಿ ಒಂದು ಮಾಡೋದೈತಿ. ಈಗ ಪಲ್ಯ ಎಲ್ಲ ಆಗವು, ಚಪಾತಿ ಒಂದು ಮಾಡೋದೈತಿ. ಮತ್ತು ಊರಾಗ ಗಣಪತಿ ಇಟ್ಟಾರಲ್ಲ, ಇವರು ನಿಮ್ಮ ಮೊಮ್ಮಕ್ಕಳದಾರಲ್ಲ, ಇವತ್ತೇನಾರು ಎಡಿ ಮಾಡಿಕೊಡ್ರಿ ನೀವು ಅಂತಂದಿದ್ರು. ಹಾಗಾಗಿ ಇವತ್ತು ಹೋಳಿಗೆ ಹಾಕಿದ್ವಿ ಬೆಳಗ್ಗೆನ. ಹೋಳಿಗೆ ಮಾಡ್ಬೇಕು. ಈಗ ಅವರು ಬರ್ತೀನಿ ಎಡಿ ತೊಗೊಂಡು ಹೋಗ್ತೀನಿ ಅಂತಂದ್ರೆ ಒಂದಿಷ್ಟು ಕಡುಬು ಮಾಡಿ ಕೊಡ್ಬೇಕಂತಂದಿನಿ. ಹೋಳಿಗೆ ಅಂತೀನಿ ನೋಡ್ರಿ ನಾನು. ಕಡುಬು ಮಾಡಿ ಕೊಟ್ರ ಆತಂತಂದು ಎಲ್ಲ ರೆಡಿ ಮಾಡಿವ್ರಿ ಮರ. ಅವ್ರು ಬಂದ ಮೇಲೆ ಅವ್ರಿಗೆ ಕಡುಬು ಮಾಡಿಕೊಟ್ಟು ಆಮೇಲೆ ಮನೆಯವರಿಗೆ ಮಾಡಿದ್ರಾತಂತ. ಹೌದನ? ಚಲೋ ಆತ್ಬಿಡು. ನಮ್ಮ ಮನ್ಯಾಗಂತೂ ಗಣಪತಿ ಇಡಂಗಿಲ್ಲ. ಕೊನೆ ಪಕ್ಷ ಊರನ್ಗೆ ಇಟ್ಟಿದೆ ದೇವ್ರಿಗಾರ ಇಡಿ ಕಳಿಸಿದ್ರೆ ಚಲೋ ಆಕೈತೆ ಮನೆಗೆ. ಯಾವಾಗಂದ ನನ್ನ ಮುಂದೆ ಏನು ಹೇಳಿಲ್ಲಲ್ಲ? ಯಾರು ಚಂದ್ರು ಹೇಳಿದನ್ನ, ಕೃಷ್ಣ ಹೇಳಿದ್ನ? ಇಬ್ಬರು ಹತ್ತಿರ. ನಿನ್ನೆ ರಾತ್ರಿ ನಾವು ಹೊರಗಡೆ ಗಾಳಿ ಕೂತ್ಕೊಂಡಿದ್ವಿ. ಊಟ ಎಲ್ಲ ಆದಮೇಲೆ ಅವರು ಏನೇ ಊರಾಗ ಗಣಪತಿ ಇಟ್ಟಿದ್ರಲ್ಲ, ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ರೆ ನಾವು ಅಲ್ಲೇ ಹೊರಗಡೆ ಕುಂತಿದ್ವಿ. ಹಂಗೆ ಮಾತಾಡೋ ಕುಂತಿದ್ರು. ನಾಳೆ ಎಡಿಗೆ ಏನು ಇಡಬೇಕು ಏನು ಅಂತ ಮಾತಾಡ್ಕೊಳಕ್ಕೆ ಕುಂತಿದ್ರ. ಅದಕ್ಕೆ ನಾವೇ ಹೇಳಿದ್ವಿ ರೀ ಅಮ್ಮರ. ಹಂಗಾರೆ ನಾಳೆ ಗಣಪಗೆ ಹೆಂಗೆ ಕಡುಬು ಇಷ್ಟ ಅಲ್ರಿ, ನಾವೇ ಮಾಡ್ಕೊಡ್ತೀವಿ ತಗೋರಿ, ನಾಳೆ ನಮ್ಮ ಮನೆಯಿಂದನೇ ಎಡಿ ಒಯ್ಯಂತ್ರಿ ಅಂತ ಗಣಪಗೆ ಅಂತಂದ್ವಿ. ಮತ್ತು ಅವರು ಖುಷಿ ಆದರೆ ಚಲೋ ಆತ್ಬಿಡು ಹಂಗಾರೆ. ಮತ್ತು ನಾವು ಗಣಪತಿಗೆ ಇವತ್ತು ಯಾರೋ ಕೊಟ್ಟಿದ್ರಂತ ಎಡಿನ. ನಾಳೆ ಏನು ಮಾಡೋದು ಅನ್ನೋ ಕುಂತಿದ್ರು. ಹಾಗಾಗಿ ಬೇಕಾರೆ ನೀವು ಗಣಪತಿನ ಇಟ್ಟಿರಲ್ಲ, ಎಷ್ಟು ದಿನ ಇಡ್ತೀರಿ ಅಷ್ಟು ದಿನ ಬೇಕಾದ್ರೆ ನಮ್ಮ ಮನೆಯಿಂದನೇ ಎಡಿ ಒಯ್ಯಂತ್ರಿ ಅಂತವ್ರಿ. ಮತ್ತು ಸುಮ್ಮನೆ ದಿನ ಒಂದಕ್ಕೂ ಯಾರ್ಯಾರಿಗೆ ಯಾಕೆ ಕೇಳ್ತೀರಿ, ನಾವೇ ಕೊಡ್ತೀವಂತವ್ರಿ ಎಡಿನ ಅಂತಂದ್ವಿ. ಹಾಗಾಗಿ ಒಪ್ಕೊಂಡ್ರೆ ಅವರು ಖುಷಿ ಆದ್ರೆ ನೋಡ್ರಿ ಮರ. ಹೌದನವ? ಚಲೋ ಆತ್ ಬಿಡವ. ಹಂಗಾರ ಚಲೋ ಆತ್ ಬಿಡು. ಸುಮ್ಮನೆ ಈಗ ಮನ್ಯಾಗ ಗಣಪತಿ ಇಟ್ಟಾಗ 5 ದಿನ ಇಟ್ರ, ಎಲ್ಲರ ಆಗಲಿ ಮನ್ಯಾಗರಾಗಲಿ ಊರಾಗರಾಗಲಿ 5 ದಿನ ಇಟ್ರ 5 ದಿನನೂ ಎಡಿ ಇಡಬೇಕು. 7 ದಿನ ಇಡೋರು, 11 ದಿನ ಇಡೋರು, ಅಷ್ಟು ದಿನನೂ ಎಡಿ ಇಡಬೇಕು ಗಣಪಗೆ. ಚಲೋ ಆಕೈತದ. ಚಲೋ ಆತ್ರ ಅಳವ. ನೀವು ಎಡಿ ಮಾಡ್ಕೊಡ್ತೀನಿ ಅಂದೆ, ಚಲೋ ಮಾಡಿದ್ರೆ. ಮುಂಜಾನೆ ಬಂದು ಎಡಿ ಒಯ್ತೀನಿ ಅಂದಿದ್ರು ನೋಡ್ರಿ ಮರ. ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲ. ಅವ್ರು ಬಂದ್ರಂದ್ರೆ ಬಡ ಲಟ್ಸಿ ತುಂಬಿ ಒಂದು 21 ಕಡುಬು ಮಾಡಿಕೊಟ್ರಾತಂತ ಅಂದ್ಕೊಂಡಿವಿ. ಇನ್ನೂ ಬರವಲ್ರು, ಆಗಲಿಂದ ಹಾದಿ ಕಾಯಕೊಂತೀವಿ. ಅವ್ರ ಸಲುವಾಗಿ ಮುಂಜಾನೆ ಲಗುನ ಎದ್ದು ನಾಷ್ಟ ಮಾಡೋಕ್ಕಿಂತ ಮುಂಚೆನೇ ಕಡುಬುಗೆಲ್ಲ ರೆಡಿ ಮಾಡಿಟ್ಟಿವಿ. ಇನ್ನೂ ಬರವಲ್ರು. ಬರ್ಬೋದು ಆಡ್ರವ, ಏನಾದ್ರು ಕೆಲಸ ಇರ್ಬೋದು, ಅದಕ್ಕೆ ಬಂದಿಲ್ಲ ಅನ್ನಿಸ್ತೈತಿ. ಬಂದ ಮೇಲೆ ಮಾಡಿಕೊಟ್ಟು ಕಳಿಸ್ಬಿಡ್ರವ. ಸರಿ ರೀ ಅಮ್ಮರ, ಹಂಗೆ ಮಾಡ್ತೀವಿ. ಅಮ್ಮರ ಅನ್ನಂಗೆ ಮನ್ಯಾಗ ಕವಿತಾ ಎಲ್ಲೂ ಕಾಣಬಳ್ಳಲ್ರಿ. ಎಲ್ಲಿ ಹೋಗಾಳ? ತವ್ರ ಮನೆಗೆ ಏನಾರು ಹೋಗಾಳನ್ರಿ? ಹ್ಞೂ ನೋಡ ಲಲಿತವ, ತವ್ರ ಮನೆಗೆ ಹೋಗಾಳಂತ ಹೇಳಾರು ಹೋಗ್ಬೇಕಿಲ್ಲ ಯಾರಿಗಾರ. ಯಾರಿಗೂ ಹೇಳಿಲ್ಲ ಬಿಟ್ಟಿಲ್ಲ, ಹಂಗೆ ಹೋಗ್ಬಿಟ್ಟಾಳ. ನಾನು ನಿನ್ನೆ ಸಂಜೆ ಮುಂದೆ ಕೇಳಿದೆ ಲಕ್ಷ್ಮಿಗೆ, ನಿಮ್ಮತ್ತಿ ಹೊರಗಡೆ ಕುಂತಿದ್ಲು, ಕೇಳಿದೆ ಎಲ್ಲಿ ಕವಿತಾ ಕಾಣವಳ್ಳಲ್ಲ ಮನ್ಯಾಗ ಅಂತಂದೆ. ಅವಾಗ ನಿಮ್ಮತ್ತಿ ಅಂತ ಅವಾಗ ಗೊತ್ತಾಯ್ತಕ್ಕಿಗೆ, ಅಯ್ಯ ಕವಿತಾ ಮನೆಯಾಗಿಲ್ಲ, ನಾನು ಕ್ವಾಣ್ಯಾಗದ ಅಂತ ಅಂದ್ಕೊಂಡಿನಲ್ಲ ಅಂತಂದ್ಲು. ನಿನ್ನ ಮನೆಯಾಗಿಲ್ಲ, ಬೇಕಾದ್ರೆ ಒಂದ್ಸಲ ಕ್ವಾಣಿ ನೋಡೋಗಂತಂದೆ. ಅವಾಗ ಕ್ವಾಣಿ ನೋಡಿದ್ಲು, ಕ್ವಾಣ್ಯಾಗೂ ಇಲ್ಲ, ಮನೆಯಾಗೆಲ್ಲ ಎಲ್ಲೂ ಇಲ್ಲನೇ ಇಲ್ಲ.
ಮತ್ತು ಫೋನ್ ಹಚ್ಚಂದೆ ಮತ್ತು ಅವಾಗ ಫೋನ್ ಹಚ್ಚಿದ್ಲು. ಈಕಿ ಫೋನ್ ಹಚ್ಚಿದ್ಮೇಲೆ ಹೇಳ್ತಾಳೆ ಆಕಿ ಕವಿತಾ, ಇಲ್ರಿ ಅತ್ತರ ನಾನು ಮನೆಗೆ ಬಂದು ನಮ್ಮ ತವ್ರ ಮನೆಗೆ ಬಂದೀನಿ, ನಮ್ಮ ಡ್ಯಾಡಿ ಮಮ್ಮಿ ಟ್ರಿಪ್ ಮುಗಿಸ್ಕೊಂಬಂದಾರ, ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾಯ್ತಂತ ಬಂದೀನಿ, ವಾಪಸ್ ಬರ್ಬೇಕಂದೆ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಬಿಡ್ಯಾವಲ್ರು, ಅದಕ್ಕೆ ಇವತ್ತಿದ್ದು ನಾಳೆ ಅಥವಾ ನಾಡ್ದು ಬರ್ತೀನಿ ರೀ ಅತ್ತೀರ ಅಂತ ಹೇಳಿದ್ಲು. ನೋಡವ ಹೆಂಗದ. ಅಯ್ಯೋ ಹೌದನ್ರಿ ಅತ್ತೀರ. ಅಲ್ಲ ರೀ ಹೋಗೋಕೇನು ಬ್ಯಾಡ ಅಂದಿಲ್ಲ, ಆದ್ರೆ ಮನ್ಯಾಗ ಹೇಳಿ ಹೋಗ್ಬೇಕಿಲ್ರಿ ಅಮ್ಮಾರ. ಹೇಳಲಾರ್ದ ಹಂಗೆ ಹೋದ್ರೆ ಏನು ಸರಿ ಅನಿಸ್ತೈತ್ರಿ. ಅಲ್ಲ ಒಮ್ಮೆಗೆ ಗಾಬರಿ ಆಗಲ್ಲನ್ರಿ ಅಮ್ಮಾರ, ಅಕಸ್ಮಾತ್ ಫೋನ್ ಎತ್ತಲಿಲ್ಲ ಅಂದ್ರೆ ಏನಾರ ಯಾಕಾಗಲಿ ಹೇಳಿ ಹೋಗಿದ್ರೆ ಚಲೋ ಇತ್ತು, ಹೌದಿಲ್ರಿ. ನಾನು ನಿನ್ನೆ ನಿಮ್ಮ ಅತ್ತಿಗೆ ಹೋಗ್ದೀನಿ, ಸಸೀನ ತಲೆ ಮೇಲೆ ಇಟ್ಕೊಂಡು ಕುತ್ಕೊಂಡೆಲ್ಲ ನೋಡಿ ಹೆಂಗೆ ಮಾಡ್ತಾ. ಆಕೆಗೆ ತವ್ರ ಮನೆಗೆ ಹೋಗೋಕೆ ನಾವು ಮನ್ಯಾಗ ಯಾರೂ ಬ್ಯಾಡ ಅಂದಿಲ್ಲ, ಯಾವಾಗಾರ ಯಾಕೆ ಹೋಗಲಿ ಯಾವಾಗಾರ ಯಾಕೆ ಬರಲಿ ಅಂತೀವಿ. ಆದ್ರೆ ಹೋಗೋ ಮುನ್ನ ಒಂದು ಮಾತು ಮನ್ಯಾಗ ಯಾರಿಗಾರ ಯಾಕಾಗಲಿ, ತಮ್ಮ ಮಾವಗಾರ ಅತ್ತಿಗಾರ ಇಲ್ಲ ನನಗಾರ, ಮನ್ಯಾಗ ಹಿರಿಯರನ್ನೋರು ಇರ್ತಾರಲ್ಲ, ಹಿರಿಯರಿಗೆ ಹೇಳಿ ಹೋಗ್ಬೇಕಾ? ಯಾರಿಗೂ ಹೇಳಿಲ್ಲ, ಕೊನೆ ಪಕ್ಷ ನಮಗೆಲ್ಲ ಹೇಳೋದು ಬೇಡ, ಅವ್ರ ಅತ್ತಿಗಾರ ಹೇಳಿ ಹೋಗ್ಬೇಕಾ? ಅವ್ರ ಅತ್ತೇನು ಬೇಡ ಅಂತ ನಾನು ಹೋಗೋಕೆ? ಏನು ಹೇಳಿಲ್ಲ ಬಿಟ್ಟಿಲ್ಲ, ತಾನೇ ಹೋಗ್ಬಿಟ್ಟಾಳ ಉದ್ದಕ್ಕೆ. ಏನು ಮಾಡೋದವ ಆ ಹುಡುಗಿ ಒಂಥರ ವಿಚಿತ್ರ ಐತಿ. ಆ ಹುಡುಗಿನ ತಿದ್ದಾಕಾಗಲ್ಲ ಬಿಡು. ಆ ಹುಡುಗಿ ಒಂಥರ ಆಯ್ತಪ್ಪ ಯಪ್ಪ, ನಾವೇನಾರು ಹೇಳಿದ್ರೆ ನಮ್ಮ ಮಾತು ಕೇಳಂಗಿಲ್ಲ. ನಮ್ಮದು ಯೋಚನೆನ ಒಂಥರ ಇರ್ತೈತಿ, ಆ ಹುಡುಗಿದ ಯೋಚನೆನ ಒಂಥರ ಇರ್ತೈತಿ. ಶ್ರೀಮಂತಿಕೆದಾಗ ಬೆಳೆದು ಬಂದಿರೋ ಹುಡುಗಿ, ನಮ್ಮಂಥ ಸಣ್ಣ ಮನೆ ಹೊಂದ್ಕೊಳ್ಳೋದು ಕಷ್ಟನ ನಾ ಒಪ್ಕೋತೀನಿ. ಆದ್ರೆ ಇಷ್ಟು ದಿನ ಆಯ್ತು ಮದುವೆಯಾಗಿ ಬಂದು ಯಾರ ಜೊತೆನೂ ಹೊಂದ್ಕೊಳೋದೇ ಇಲ್ಲ ಅಂತೈತಿ. ಯಾವಾಗಾರ ಮಾತಾಡಿದ್ರೆ ಒಂಥರ ಅವ್ರ ಅತ್ತಿ ಜೊತೆ ಮಾತಾಡ್ತಾ ಬಿಟ್ರೆ ಗೌರಿ ಜೊತೆ ಒಂದಿಟ್ಟು ಮುಗೀತು, ಮತ್ತು ಯಾರ ಜೊತೆನೂ ಮಾತಾಡೋದೇ ಇಲ್ಲ ಅಂತೈತಪ್ಪ ಆ ಹುಡುಗಿ. ಯಾವಾಗ ನೋಡಿದ್ರೂ ಆ ಕೋಣ್ಯಾಗ ಫೋನ್ ಯೂಸ್ ಮಾಡ್ಕೊಂತ ಕುಂತ್ಬಿಟ್ಟಿರ್ತಾ. ನನಗೂ ಹೇಳಿ 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 ಸಾಕಾಗೋತ್ತವ. ನಾನು ತಿತ್ತಾಗ ಹೇಳೋದೇ ಬಿಟ್ಬಿಟ್ಟಿನಿ. ಸುಮ್ಮನೆ ಹೇಳಿದ್ರೆ ಅರ್ಥ ಮಾಡ್ಕೋತಾರಂದ್ರೆ ಹೇಳ್ಬೋದವ, ಹೇಳಿದ್ರೆ ಅರ್ಥ ಮಾಡ್ಕೊನಲ್ಲ ಬಿಡಲ್ಲ, ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿನಿ ನೋಡವ. ಹ್ಞೂ ರೀ ಅಮ್ಮಾರ, ನಾವು ಆಕೆ ಜೊತೆ ಹೊಂದ್ಕೊಳಕ್ಕೆಲ್ಲ ಎಷ್ಟು ಪ್ರಯತ್ನ ಪಟ್ವಿ ರೀ ಅಮ್ಮಾರ, ಆದ್ರೆ ಆಕಿ ನಮ್ಮ ಜೊತೆ ಹೊಂದ್ಕೊಳೋದೇ ಇಲ್ಲ ಬಿಡ್ರಿ ಅಮ್ಮಾರ. ಏನು ಒಟ್ಟಿನಲ್ಲಿ ನಮಗೆ ಕಂಡ್ರೆ ಒಂಥರ ಮಾಡ್ತಾಳ್ರಿ ಅಮ್ಮಾರ ಆಕೆ, ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ವಿ ರೀ. ಮತ್ತು ಅತ್ತೆಯವ್ರ ಜೊತೆನೇ ಮಾತಾಡ್ತಿರ್ತಾಳಲ್ಲ, ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ವಿ ರೀ ಅಮ್ಮಾರ. ಒಂದು 5-6 ಸಲ ಪ್ರಯತ್ನ ಪಟ್ವಿ ಆಕಿನ ಮಾತಾಡ್ಸಕ್ಕೆ, ನಮ್ಮ ಜೊತೆ ಆಕಿನೂ ಸೇರಿಸ್ಕೊಳಕ್ಕೆ. ಆದ್ರೆ ಆಕೆ ನೋಡಿದ್ರೆ ನಮ್ಮ ಜೊತೆ ಹೊಂದಂಗೆ ಇಲ್ಲ ಅಂತಾರೆ ಅಮ್ಮಾರ, ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ವಿ ರೀ. ನಿಮ್ಮ ಅತ್ತಿದ ಸವಲತ್ತು ಜಾಸ್ತಿ ಆಗಿತ್ತು ಆಕೆಗೆ, ಅದಕ್ಕೆ ಹಂಗೆ ಮಾಡ್ತಾಳೆ. ನಿಮ್ಮ ಅತ್ತೆ ನೆಟ್ಟಿಗಿದ್ದಿದ್ರೆ ಈ ಮನೆ ಯಾಕೆ ಹಿಂಗಿರ್ತಿತ್ತು, ಅಷ್ಟನ್ನು ಒಂದೇ ರೀತಿಯಿಂದ ನೋಡ್ಕೊಂಡು ಹೋಗು, 3 ಜನ ಸೊಸೆಯರು ಈ ಮನೆ ಮಕ್ಕಳು ಇದ್ದಂಗೆ, ಅವ್ರನ್ನ ಚಂದನತ್ತಂಗೆ ನೋಡ್ಕೊಂಡು ಹೋಗು ಅಂತ ನಾನು 1000 ಸಲ ತಿಳಿಸಿ ಹೇಳಿನವ. ಆಕೆನ ಅರ್ಥನ ಮಾಡ್ಕೊಳಂಗಿಲ್ಲ ಅಂತ, ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟಿನಿ ನೋಡವ. ಅಲ್ಲ ಗಂಡಗರ ಹೇಳಿ ಹೋಗ್ಬೇಕಾ? ಗಂಡಗೂ ಗೊತ್ತಿಲ್ಲಂತ. ಫಸ್ಟ್ ರಾಜುಗೆ ಫೋನ್ ಹಚ್ಚಿದ್ವಿ ನಾವು, ರಾಜುಗೆ ಫೋನ್ ಹಚ್ಚಿದ್ರೆ ಏನನ್ ಬೇಯವ್ವ ನನಗೂ ಗೊತ್ತಿಲ್ಲ, ನಾ ಇಲ್ಲಿ ಹೊಲ್ದಾಗದೀನಲ್ಲ, ನಂಗೇನು ಗೊತ್ತಿರ್ತೈತಿ, ಅಲ್ಲೇ ಮನೆಯಾಗೆಲ್ಲರೂ ಇರ್ಬೋದು ನೋಡಂತ ನಮ್ಮ ಗಂಡಗೂ ಹೇಳಿಲ್ಲ. ಕೊನೆ ಪಕ್ಷ ಯಾರಿಗೂ ಬೇಡ, ಗಂಡಗರ ಹೇಳಿ ಹೋಗ್ಬೇಕಾ? ಗಂಡಗೂ ಹೇಳಲಾರ್ದ ಹೋಗಾಳ ನೋಡಿ ತವ್ರ ಮನೆಗೆ. ಈಗ ತವ್ರ ಮನೆಗೆ ಹಂಗೆ ಹೋಗಳಲ್ಲ, ಯಾರು ನೋಡಿದ್ರು ಏನು ಅನ್ಕೊಳಲ್ಲ, ಏಕೇನು ಜಗಳ ಮಾಡಿ ಬಂದಾಳ ಏನಂತ ಅನ್ಕೊಳಂಗಿಲ್ಲ. ಹಂಗೆ ಮಾಡ್ತೈತಪ್ಪ ಆ ಹುಡುಗಿ. ನಿನ್ನೆ ನಾವು ಎಲ್ಲರೂ ಮನೆಯಾಗ ಅದೀವಿ, ನಾವು ಎಲ್ಲೂ ಹೋಗಿಲ್ಲ ಬಿಟ್ಟಿಲ್ಲ. ಅದು ಯಾವಾಗ ಗಾಡಿ ತೊಗೊಂಡು ಹೋಗಿದ್ದಾಳ ಇಕ್ಕಿ ಅಂತೇನಪ್ಪ ನಾನಂತೂ. ಏನನ್ರಿ ಮರ ನಮಗೂ ಗೊತ್ತಾಗಿಲ್ಲ, ನಾವು ಇಲ್ಲೇ ಎಲ್ಲರ ನಮಗೂ ಅಷ್ಟು ಲಕ್ಷಣ ಇಲ್ಲ ರೀ. ಆಮೇಲೆ ಮಧ್ಯಾಹ್ನದ ಮೇಲೆ ಕಾಣಿಸ್ಲಿಲ್ಲ ಆಕಿ, ಯಾವಾಗಲೂ ಕೋಣೆಗೆ ಮಕ್ಕೊಂಡಿರ್ತಾಳಲ್ಲ ರೀ, ಅದೊಲ್ದು ಆಕಿ ಕೋಣೆ ಹತ್ರ ಹೋಗಿ ನೋಡೋದು, ಆಕಿನ ಏನಾರ ಮಾತಾಡ್ಸಕ್ಕೆ ಹೋದ್ರೆ ಒಂಥರ ಮಾಡ್ತಾಳ್ರಿ ಆಕಿ. ಹಾಗಾಗಿ ನಾವು ಸುಮ್ಮನೆ ಆಗ್ಬಿಟ್ವಿ. ಆಕಿ ಕೋಣಿದ ಬಾಗ್ಲ ಹಾಕಿತ್ತಲ್ಲ, ಒಳಗಡೆ ಮಲ್ಕೊಂಡಿರ್ಬೋದು ಬಿಡು ಅಂತ ನಾವು ಸುಮ್ಮನೆ ಇದ್ವಿ ರೀ ಮರ. ಆಮೇಲೆ ಒಮ್ಮೆಗೆ 7-8 ಗಂಟೆ ಸುಮಾರು ನೋಡಿದ್ವಿ, ರಾಜು ಅವ್ರು ಬಂದಿದ್ರಲ್ಲ, ಅವರು ಕೋಣೆಗೆ ಹೋಗಿ ಬಾಗ್ಲ ತೆಗೆದು ಹೊರಗಡೆ ಹೋಗಿದ್ರು. ಅವಾಗ ಆಕೆಲ್ಲ ಕಾಣಲಿಲ್ಲ. ಅವಾಗ ಗೊತ್ತಾಯ್ತು ನಮ್ಗೆ, ಅಯ್ಯೋ ಈಕೆಲ್ಲ ಹೊರಗಡೆ ಹೋಗಾಳ ಅಂತಂದು. ನಾವು ಏನೋ ಫ್ರೆಂಡ್ಸಿಗೆ ಏನಾರ ಮೀಟ್ ಆಗಕ್ಕೆ ಹೋಗಾಳ ಏನು, ಬರ್ಬೋದನ್ನ ಬಿಡು ಅಂತ ಸುಮ್ಮನೆ ಆಗಿದ್ವಿ ಮರ. ಈಟೊತ್ತಾದ್ರೂ ಬಂದಿಲ್ಲಲ್ಲ, ಅದಕ್ಕೆ ಅದ್ರ ಬಗ್ಗೆನ ಮಾತಾಡ್ಕೊತ ನಿಂತಿದ್ವಿ ರೀ ನಾವು. ಅಲ್ಲವ ಹಿಂಗೆ ಹೇಳ್ದೆ ಕೇಳದೆ ಅತ್ತಿ ಮನ್ಯಾಗ ಯಾರಿಗೂ ಹೇಳ್ದೆ ಕೇಳದೆ ತವ್ರ ಮನೆಗೆ ಹೋಗಿ ಕುಂತ್ರ ಅವರು ತಂದೆ ತಾಯಿ ಏನಂತ ಅನ್ಕೋಬೇಕು, ನೋಡ ನನ್ನ ಮಗಳನ್ನ ಒಬ್ಬೇಕಿನ ಕಳ್ಸಾರ ನೋಡು ಅಲ್ಲಿಂದ ಅಂತ ಅನ್ಕೊಳಂಗಿಲ್ಲ. ತಮ್ಮ ಅವ್ವ ಅಪ್ಪ ಬಂದಾರ, ನಮ್ಗೆ ಗೊತ್ತು ಭಾಳ ದಿನ ಆಗಿರ್ತೈತಿ, ಅವ್ರನ್ನ ಮಾತಾಡ್ಸಂಗೆ ಆಗಿರ್ತೈತಿ, ಭಾಳ ಅಂತಂದು ನಮಗೂ ಗೊತ್ತಿರ್ತೈತಿ. ತನ್ನ ಗಂಡನ ಕರ್ಕೊಂಡು ಮನ್ಯಾಗ ಎಲ್ರಿಗೂ ಹೇಳಿ ಹೋಗಿದ್ರ ಅವರಿಗೂ ಅವ್ರ ತಂದೆ ತಾಯಿಗೂ ಖುಷಿ ಆಕಿತ್ತ. ಮಗಳು ಅಳಿಯ ಇಬ್ಬರು ಬಂದಾರ ನೋಡ ಜೋಡಿ ಮೇಲೆ ಅಂತ ಖುಷಿ ಆಕಿತ್ತಿಲ್ಲ. ಈಕೆ ಒಬ್ಬಕ್ಕ ಹಿಂಗೆ ಹೋದ್ರೆ ಹೆಂಗೆ? ಇನ್ನು ಅಲ್ಲಿ ಹೋಗಿ ರಾಜು ಬಗ್ಗೆ ಅದು ಏನೇನು ಮಾತಾಡೋಳು, ಅವರು ಏನೇನು ತಿಳ್ಕೊಂಡಿರ್ತಾರೋ ದೇವರೇ. ಈ ನಮ್ಮ ರಾಜುವಿಂದ ಕವಿತಾಯಿಂದ ನಮ್ಗೆ ನೆಮ್ಮದಿಲ್ಲದಂಗೆ ಆಗ್ಬಿಟ್ಟೈತೆ ನೋಡಿ ಮನ್ಯಾಗ. ಹ್ಞೂ ರೀ ಅತ್ತರ, ರಾಜು ಅವ್ರದ್ದು ಕೆಲಸ ಹೋಗಿರೋದು ಮತ್ತು ಅವ್ರ ತಂದೆ ತಾಯಿಗೆ ಗೊತ್ತಾಗಿತ್ತಾನೆ ಏನು ರೀ ದೇವ್ರೆ. ಏನು ಅವ್ರು ಬಂದದ್ದು ಏನೇನು ಮಾತಾಡ್ತಾರೋ ಏನು, ಎಲ್ಲ ಸರಿ ಹೊಂಟಿತ್ತು, ಈಗ ಎಲ್ಲ ತಣ್ಣಗಾಗಿತ್ತು ಅಂತ ಅನ್ನೋಷ್ಟಿಗೆ ಈಗ ಅವ್ರು ಬಂದು ಮತ್ತೆ ಅದು ಏನೇನು ಮಾತಾಡ್ತಾರೋ ಏನು, ಅದು ಒಂಥರ ಭಯ ರೀ ಅಮ್ಮಾರ.
ಯಾಕಂದ್ರೆ ಮಾವರ ಮೊದಲ ಆ ವಿಷಯದಾಗ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಾರ. ಈಗ ಮತ್ತೆ ಅವ್ರು ಬಂದು ಏನಾರ ಮಾತಾಡಿದ್ರಂದ್ರೆ ಮಾವರಂತೂ ಈ ಸಲ ಕಣ್ಣೀರು ಹಾಕ್ಬಿಡ್ತಾರ ನೋಡ್ರಿ ಅಮ್ಮರ. ನನಗೂ ಅದ ಚಿಂತೆ ಅವ, ನನ್ನ ಅಳಿಯಂದ ಚಿಂತೆ. ಈಗ ನಮ್ಮ ಅಳಿಯ ಈಗ ಅವ್ರು ಬಂದ್ರಂದ್ರೆ ಫಸ್ಟ್ ಮಾತಾಡೋದ ನಾವು ಮಳೆ ಅಂದ್ರೆ ತಲೆ ಎಲ್ಲಿ ಏನಂತಾರೋ ಏನೋ ಅದೊಂದು ಭಯ. ಚಲೋ ಆಯ್ತವ. ಈ ರಾಜು ಮಾಡೋದ್ರಿಂದ ಮನೆಯಾಗಿರೋ ಎಲ್ರಿಗೂ ನೆಮ್ಮದಿಲ್ಲಾದಂಗೆ ಆಗ್ಬಿಟ್ಟೈತೆ ನೋಡವ. ಅಮ್ಮರ ಯಾರ್ದು ಕಾರ್ ಬಂತ್ರಿ? ಕವಿತಾ ಅವ್ರ ತಂದೆ ತಾಯಿ ಏನಾರು ಬಂದ್ರೆ ಏನು? ಅಯ್ಯೋ ದೇವ್ರಿ, ಇವ್ರೇನು ಇವತ್ತ ಬಂದ್ಬಿಟ್ಟಾರಲ್ಲ. ಯಪ್ಪಾ ಛೇ.